ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಓಡ್ ರೊಟ್ಟಿ ಮಾಡ್ತಾಯಿದ್ದೇನೆ. ಇದನ್ನು ಮುಂಚೆ ಕೂಡ ಮಾಡಿದ್ದೇನೆ ನೋಡಿ. ನಾನು ನಿನ್ನೆ 1.5 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ನೆನೆ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೇನೆ. ಇವತ್ತು ಬೆಳಿಗ್ಗೆ ಎದ್ದು ಅದನ್ನು ನೋಡಿ ಕಡಿಲಿಕ್ಕುಂಟು. ಇದಕ್ಕೆ ನಾವು ಏನು ಬೇಡ ಮತ್ತು ಉದ್ದಿನ ಬೇಳೆ ಬೇಡ, ಏನು ಬೇಡ. ಖಾಲಿ ನಮ್ಮ 1 ಕಪ್ಪಿಗೆ 1 ಕಪ್ಪು ಅನ್ನವನ್ನು ಹಾಕಿದರೆ ಆಯಿತು. ಅನ್ನವನ್ನು ಹಾಕಬೇಕು ನೋಡಿ. ಈಗ ನಾನು ಇದೊಂದು ನನಗೆ ಮದ್ದು, ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದು ಒಂದು ಆರೋಗ್ಯ ಪೌಡರ್ ಅಂತ ಒಬ್ಬರು ಯೂಟ್ಯೂಬರ್ಸ್ ಕೊಟ್ಟಿದ್ದರು. ಅದನ್ನು ನಾನು ದಿನ ಕುಡಿಯೋದು. ಯಾಕೆಂದರೆ ನಾನು ಸ್ವಲ್ಪ ತೋರ ಇದ್ದೇನೆಲ್ಲ ವೀಕ್ಷಕರೇ, ಅದಕ್ಕೆ ನಾನು ಕುಡಿಯೋದು. ಅವರು ಹೇಳ್ತಾರೆ, ಈಗ 1 ತಿಂಗಳಾಯಿತು ನಾನು ಕುಡಿಲಿಕ್ಕೆ ಶುರು ಮಾಡಿ. ನನಗೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕಂತ ಹೇಳಿ ಅದಕ್ಕೆ ಕುಡಿಯೋದು ನಾನು ನೋಡಿ. ಇದಕ್ಕೆ ಅದನ್ನೀಗ ಗ್ರೈಂಡ್ ಮಾಡ್ತಾಯಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ನೆನೆದಿದೆ ಅಕ್ಕಿ. ನಿನ್ನೆ ರಾತ್ರಿ ಹಾಕಿದಲ್ಲ ವೀಕ್ಷಕರೇ. ನಾನು ಸ್ವಲ್ಪ ಹಾಕಿದ್ದು, ಅದು ಮಿಕ್ಸಿಯಲ್ಲಿ ಸರಿ ಆಗ್ತದೆ. 1.5 ಕಪ್ ಹಾಕಿದೆ. ನಾನು ಅಷ್ಟು ಅನ್ನ ಹಾಕಬೇಕು ನೋಡಿ. ಅನ್ನ ಹಾಕಲೇಬೇಕು, ಇದಕ್ಕೆ ಅನ್ನ ಬೇಕೇ ಬೇಕು ನೋಡಿ. ಅನ್ನ ಹಾಕಿದರೆ ಮೆದುವಾಗ್ತದೆ, ಸ್ಮೂತ್ ಆಗ್ತದೆ. ಏನು ಇದು ಉದ್ದಿನ ಬೇಳೆ ಬೇಕಂತಿಲ್ಲ, ಅಡಿಗೆ ಸೋಡಾ ಬೇಕಂತಿಲ್ಲ, ಈನೋ ಬೇಕಂತಿಲ್ಲ, ಯಾವುದು ಬೇಕಂದ್ರೆ ಅದು ಸ್ಮೂತ್ ಆಗ್ತದೆ ನೋಡಿ. ಅದಕ್ಕೆ ರುಚಿಗೆ ಉಪ್ಪು ಕೂಡ ಹಾಕಬೇಕು ನೋಡಿ. ಇನ್ನು ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಬೆಳ್ತಿಗೆ ಅಕ್ಕಿಗೆ ಜಾಸ್ತಿ ನೀರು ಹಾಕಿ ಜಾಸ್ತಿ ಆಗ್ತದೆ ನೀರು. ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ನೋಡಿ. ನನಗೆ ಗ್ರೈಂಡ್ ಮಾಡಿ ಆಯಿತು. ಇನ್ನು ಅದನ್ನು ಹದ ಮಾಡ್ತಾಯಿದ್ದೀನಿ. ಹದ ಮಾಡಬೇಕು. ಅದನ್ನು ಹದ ಮಾಡುವಾಗ ಒಂದೇ ಸಲ ನೀರು ಹಾಕೋದಲ್ಲ, ನಮಗೆ ಬೇಕಾದಷ್ಟು ಹಾಕಿ ಹದ ಮಾಡಬೇಕು. ಸಾಕಾಗಾದರೆ ಪುನಃ ಹಾಕಬೇಕು. ಸ್ವಲ್ಪನೇ ನೀರು ಹಾಕಬೇಕು. ಜಾಸ್ತಿ ಒಮ್ಮೆಲೆ ನೀರು ಹಾಕಿದರೆ ಅದು ಜಾಸ್ತಿ ಆಗ್ತದೆ. ಈ ರೊಟ್ಟಿ ವೀಕ್ಷಕರೇ ರುಚಿಯಾಗ್ತದೆ ತುಂಬ. ಏನು ಹೊಟ್ಟೆಗೆ ಕೂಡ ಪ್ರಾಬ್ಲಮ್ ಇಲ್ಲ, ಏನು ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಒಳ್ಳೆ ರುಚಿಯಾಗ್ತದೆ ತಿನ್ನಲಿಕ್ಕೆ. ಯಾವ ಪದಾರ್ಥ ಕೂಡ ಆಗ್ತದೆ. ಚಟ್ನಿ ಆಗ್ತದೆ, ಇದಕ್ಕೆ ಕೋಳಿ ಪದಾರ್ಥ ಆಗ್ತದೆ, ಮೀನಿನ ಪದಾರ್ಥ ಎಲ್ಲ ಯಾವುದಾದ್ರೂ ಆಗ್ತದೆ. ಒಟ್ಟಾರೆ ಟೇಸ್ಟ್ ಆಗ್ತದೆ ಇದು ತಿನ್ನಲಿಕ್ಕೆ ನೋಡಿ. ನಾನು ಅದಕ್ಕೆ ಬೇಕಾದಾಗೆ ನೀರು ಹಾಕ್ತೇನೆ ನೋಡಿ. ಇನ್ನು ಇಷ್ಟು ತೆಂಗಿನ ತುರಿ ತಗೊಳ್ಬೇಕು. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ರುಚಿಗೆ ಒಳ್ಳೆಯದಾಗ್ತದೆ. ತೆಂಗಿನ ತುರಿ ಹಾಕಿದರೆ ಒಳ್ಳೆ ರುಚಿ ಆಗ್ತದೆ. ತಿನ್ನುವ ಅಂತ ಆಗ್ತದೆ ನೋಡಿ. ಹದ ಮಾಡಿದೆ. ನಮಗೆ ಬೇಕಾದಷ್ಟು ಹದ ಮಾಡಬೇಕು ನಾವು, ಜಾಸ್ತಿ ತೆಳು ಆಗಬಾರ್ದು ನೋಡಿ. ಮಣ್ಣಿನ ಕಾವಲಿ ಬಿಸಿಯಾಗಿದೆ ನೋಡಿ. ಫಸ್ಟಿಗೆ ಜಾಸ್ತಿ ಬೆಂಕಿ ಇಡಬೇಕು, ಮತ್ತು ಕೊನೆಗೆ ಬೆಂದುಕೊಂಡು ಬರುವಾಗ ಲೋ ಇಡಬೇಕು. ಇಲ್ಲದ್ರೆ ಅದೆಲ್ಲ ಅಡಿ ಕರಂಚುತ್ತದೆ ನೋಡಿ. ಬೆಂದಿದೆ ನೋಡಿ, ಸ್ಮೂತ್ ಆಗ್ತದೆ. ಜಾಸ್ತಿ ಗಟ್ಟಿ ಅನ್ನೋ ರುಚಿ ಆಗ್ತದೆ ವೀಕ್ಷಕರೇ. ತಿನ್ನಲಿಕ್ಕೆ ಒಂದು ಭಾರಿ ಒಳ್ಳೆಯದಾಗ್ತದೆ. ಮೀನಿನ ಪದಾರ್ಥ ಇದು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ನೋಡಿ. ಎಷ್ಟು ಚೆಂದ ಆಗಿದೆ ನೋಡಿ ರೊಟ್ಟಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.